ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾವ ಪಕ್ಷದಲ್ಲಿ ಇರ್ತೇನೋ ಅಲ್ಲಿ ಪ್ರಾಮಾಣಿಕವಾಗಿ ಇರ್ತೇನೆ. ಬಿಜೆಪಿ ನಮ್ಮ ತಾಯಿ ಇದ್ದ ಹಾಗೆ. ನಾನು ದ್ರೋಹ ಮಾಡಿಲ್ಲ. ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಯಾವ ದೇವರ ಮುಂದಾದರೂ ಪ್ರಮಾಣ ಮಾಡೋದಕ್ಕೆ ನಾನು ಸಿದ್ಧ. ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಆದೇಶದಂತೆ ಮತದಾನ ಮಾಡಿದ್ದೇನೆ ಅಂತ ಭೈರತಿ ಬಸವರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಕೀಯ ಜೀವನದಲ್ಲಿ ಎಲ್ಲಿರ್ತೀನಿ ಅಲ್ಲಿ ಪ್ರಾಮಾಣಿಕವಾಗಿರ್ತೀನಿ, ಆಯ್ತಾ. ನಮ್ಗೆ ಭಾರತೀಯ ಜನತಾ ಪಕ್ಷ ನನ್ನ ತಾಯಿ ಇದ್ದಂಗೆ, ಯಾವತ್ತು ಕೂಡ ದ್ರೋಹ ಮಾಡಲ್ಲ. ಇದರಿಂದ ಯಾರೋ ಒಂದು ಷಡ್ಯಂತ್ರ ಮಾಡ್ತಾ ಇದಾರೆ. ನನಗೆ ಒಂದು ಕಪ್ಪು ಚುಕ್ಕೆ ತರಬೇಕು, ನನಗೆ ಏನಾದ್ರೂ ಒಂದು ಇದು ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಯಾರೋ ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ ದೇವಸ್ಥಾನಕ್ಕೆ ಕರೀಲಿ ನಾನು ದೇವ್ರ ಮುಟ್ಟಿ ಪ್ರಮಾಣ ಮಾಡ್ತೇನೆ. ಕಾಯ ವಾಚ ಮನಸ ನಮ್ಮ ಅಭ್ಯರ್ಥಿಗೆ ನಾನು ಮತವನ್ನು ಹಾಕಿದ್ದೇನೆ. ನಮ್ಮ ಪಕ್ಷ ಏನು ಆದೇಶ ಕೊಟ್ಟಿದೆ ಆದೇಶಕ್ಕೆ ತಕ್ಕಂತೆ ನಾನು ಮತವನ್ನ ಚಲಾಯಿಸಿದ್ದೇನೆ. ಖಂಡಿತವಾಗಿ ಯಾರೋ ಇದನ್ನ ಮಾಡ್ಬೇಕಂತೇಳಿ ಉದ್ದೇಶಪೂರ್ವಕ ಮಾಡ್ತಾರೆ. ಯಾರು ಮಾಡಿದ್ದಾರೆ, ಯಾರು ಎಲ್ಲೆಲ್ಲಿ ನಿಮ್ಮ ಸುದ್ದಿವಾಹಿನಿಗಳಿಗೆ ಬಂದಿದೆ ಅವ್ರ ಮೇಲೆಲ್ಲ ಕೂಡ ಡೆಫಾರೇಷನ್ಗೆ ಸಾಕಕ್ಕೆ ರೆಡಿ ಮಾಡ್ತಾ ಇದ್ವಿ. ಯಾವುದು ಆಯ್ತಾ, ಮತ್ತೆ ಅದರಲ್ಲಿ ಒಂದೇ ನಾನು ನೋಡಿದ್ದು, ಬೇರೆ ಯಾವ್ದ್ರಲ್ಲಿ ಇಲ್ಲ. ಮತ್ತೆ ಯಾವುದೇ ಮುದ್ರಣ ಪೇಪರ್ಗಳಲ್ಲಿ ಯಾವ್ದ್ರಲ್ಲಿ ಇಲ್ಲ. ಸೊ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಎಷ್ಟು ಸಂಬಂಧಿಸ ಅಲ್ಲ. ಅಪಪ್ರಚಾರ ಮಾಡ್ಲಿಕ್ಕೆ ಇವೆಲ್ಲ ಮಾಡ್ತಕ್ಕಂಥದ್ದು. ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಆದೇಶವನ್ನ ಯಾವುದೂ ಕೂಡ ಮೀರುವಂತ ಪ್ರಶ್ನೆ ಇಲ್ಲ. ನಾನು ಇದನ್ನ ಎಲ್ರಿಗೂ ಕೂಡ ಮನವರಿಕೆ ಮಾಡಿದ್ದೀನಿ. ಎಲ್ಲೋ ಇದನ್ನ ಅಪಪ್ರಚಾರ ಮಾಡಿ ನನ್ಗೇನೋ ಒಂದು ಮಾಡ್ಬೇಕು ಅಂತ ಹೇಳಿ ಇದು ಒಂದು ಷಡ್ಯಂತ್ರ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ನಾನು ಇದರ ಪ್ರಶ್ನೆ ಎದುರಿಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಬಿಟ್ಟು ಮತ್ತೆ ಅಧಿಕೃತವಾಗಿ 4 ಜನ ಮಾಡಿದ್ದಾರೆ. ಯಾರು ಮಾಡಿದ್ರು ಈಗ ಅವತ್ತು ಕೂಡ ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಅವರು ಎಲ್ಲರೂ ಕೂಡ ನನ್ನನ್ನ ಕರೆದ್ರು ಅಂತ ಹೇಳಿದೆ. ನಾನು ನನ್ನ ಪಕ್ಷದ ತತ್ವ ಸಿದ್ಧಾಂತ ಬಿಟ್ಟು ನಾನು ಬರಲ್ಲ ಅನ್ನೋ ಮಾತನ್ನ ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳಿದ್ದೀನಿ. ಯಾರಿಗೋ ಎದುರ್ಕೊಂಡು ಯಾರಿಗೋ ಇದು ಮಾಡ್ಕೊಂಡು ನಾನು ಮತ ಚಲಾವಣೆ ಅಂತ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ನಾನು ವಿರುದ್ಧವಾಗಿ ಯಾವತ್ತೂ ಕೂಡ ಮತ ಮಾಡಿಲ್ಲ. ನನ್ನ ಆತ್ಮಸಾಕ್ಷಿಗೆ ಪರವಾಗಿ ನನ್ನ ಮತವನ್ನ ಹಾಕಿ